Hi my dear students, welcome back to my class. Hope everyone are fine. So ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ಕೂಡ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ಕೂಡ ಸೊ ಕೆಲವೊಬ್ಬ ಸ್ಟೂಡೆಂಟ್ಸ್ ಅನ್ನ ಎನ್ಕರೇಜ್ ಮಾಡಬೇಕು, ಸೊ ಅವರಿಗೆ ಎಕ್ಸಾಮಿನೇಷನ್ ಈಸಿ ಆಗೋ ಹಾಗೆ ಮಾಡಬೇಕು ಅಂತ ಪ್ರೇರಣಾ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ ಬೈ ಗಿವಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದ ಎಕ್ಸಾಮಿನೇಷನ್. ಸೊ ಇವತ್ತು ನಡೆದಂತ ಪ್ರೇರಣಾ ಎಕ್ಸಾಮಿನೇಷನ್ ನ ಕ್ವೆಶನ್ಸ್ ಹೇಗಿತ್ತು, ಸೊ ಅದರ ಆನ್ಸರ್ಸ್ ಏನು ಅಂತ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ಡೆಫಿನೆಟ್ಲಿ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. So without further delaying, let us start today's class. So if you are visiting my channel for the first time, subscribe ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಆ್ಯಂಡ್ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೊ ನಾನು ಮುಂದೆ ಮಾಡುವಂಥ ಎಲ್ಲ ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸ್ ವಿಡಿಯೋಸ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಸೊ ಈ ಎಕ್ಸಾಮಿನೇಷನಲ್ಲಿ ಕೊಟ್ಟಿರುವಂಥ ಎಲ್ಲ ಕಾನ್ಸೆಪ್ಟ್ಸು ಕೂಡ ತುಂಬಾ ಇಂಪಾರ್ಟೆಂಟ್. ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಫಸ್ಟ್ ಮೇನ್ ಏನು ಅಂತ ನೋಡೋಣ. ಪ್ರೇರಣಾ ಎಕ್ಸಾಮಿನೇಷನ್ ಅಲ್ಲಿ ಟೋಟಲಿ 6 ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ರು 3 ಮಾರ್ಕ್ಸ್ಗೆ. ಬಟ್ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಇದೇ 1 ಮಾರ್ಕ್ಗೆ ಇರುತ್ತೆ. ಸೊ ಫಸ್ಟ್ ಕ್ವೆಶನ್, ಡ್ಯಾಶ್ ಈಸ್ ದ ಇಕ್ವೇಶನ್ ವಿಚ್ ಎಕ್ಸ್ಪ್ಲೇನ್ಸ್ ದ ಜೌಲ್ಸ್ ಲಾ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ವಿ ಇಸ್ ಈಕ್ವಲ್ಸ್ ಟು ಐ ಆರ್, ಆಪ್ಷನ್ ಬಿ ಹೆಚ್ ಇಸ್ ಈಕ್ವಲ್ಸ್ ಟು ಐ ಸ್ಕ್ವೇರ್ ಆರ್ ಟಿ, ಆಪ್ಷನ್ ಸಿ ಹೆಚ್ ಇಸ್ ಈಕ್ವಲ್ಸ್ ಟು ವಿ ಐ ಆರ್, ಆಪ್ಷನ್ ಡಿ ಹೆಚ್ ಇಸ್ ಈಕ್ವಲ್ಸ್ ಟು ಐ ಆರ್ ಟಿ. ಇದರಲ್ಲಿ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ H is equals to I square RT. So Joule's law of heating ಅಲ್ಲಿ ನೋಡಿದ್ರೆ, so heat produced H is equals to I ಅಂದ್ರೆ current, R is equals to resistance, T is equals to time. So the right answer is option B. So the next question is, ammeter is always arranged dash in the circuit ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸಾಮ್ ಅಲ್ಲಿ ರಾಂಗ್ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ, 4 ಆಪ್ಷನ್ಸ್ ಕೂಡ ರಾಂಗ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಆಕ್ಚುಲಿ ದ ರೈಟ್ ಆನ್ಸರ್ ಈಸ್ ಸೀರೀಸ್. ಓಕೆ, ಆಮ್ಮೀಟರ್ ಈಸ್ ಆಲ್ವೇಸ್ ಅರೇಂಜ್ಡ್ ಇನ್ ಸೀರೀಸ್ ಇನ್ ದ ಸರ್ಕ್ಯೂಟ್ ಅನ್ನೋದು ರೈಟ್ ಆನ್ಸರ್ ಆಗಿದೆ. ಸೊ ಈ ಕ್ವೆಶನ್ಗೆ ಒಂದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಪ್ರೇರಣಾ ಎಕ್ಸಾಮಿನೇಷನ್ ಅಲ್ಲಿ. ಸೊ ಮೂವಿಂಗ್ ಟು ನೆಕ್ಸ್ಟ್. ಸೊ ಇಲ್ಲೊಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡ್ಬೋದು ನೀವು. FeSO4 gives rise to Fe2O2 plus SO2 and SO3 ಅಂತ. ಆಕ್ಚುಲಿ ಕ್ವೆಶನ್ ಪೇಪರ್ ಅಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. ಇಟ್ ಈಸ್ Fe2O3 ಆಗಬೇಕು, ಅಂದ್ರೆ ಫೆರಿಕ್ ಆಕ್ಸೈಡ್. ನೀವು ಫಸ್ಟ್ ಲೆಸನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್ ಈ ಲೆಸನ್ ಅಲ್ಲಿ ಗಮನಿಸಿದ್ದೀರಾ ಅನ್ಕೋತೀನಿ. ಇಫ್ ಸಿಂಗಲ್ ರಿಯಾಕ್ಟೆಂಟ್ ಅಂಡರ್ಗೋ ಡಿಕಾಂಪೋಸಿಷನ್, ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡಿಕಾಂಪೋಸಿಷನ್ ರಿಯಾಕ್ಷನ್. ಸೊ ಆಪ್ಷನ್ ಸಿ ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಸೊ ನೆಕ್ಸ್ಟ್ ಕ್ವೆಶನ್, the pH value of juice secreted in stomach is. ಸ್ಟಮಕ್ ನಲ್ಲಿ ಸೆಕ್ರೀಟ್ ಆಗುವಂತ ಆಸಿಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿದೆ. ಸೊ ಇದರ pH ವ್ಯಾಲ್ಯೂ ಏನಾಗಿರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಸೊ ಇಲ್ಲಿ pH ವ್ಯಾಲ್ಯೂನ ಅಬ್ಸರ್ವ್ ಮಾಡಿ. ಅಬೌವ್ 5.6, ಬಿಲೋ 5.6, ಅಬೌವ್ 6.5, ಬಿಲೋ 6.5 ಅಂತ ಕೊಟ್ಟಿದ್ದಾರೆ. ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಟು ಅಸಿಡಿಕ್. ಓಕೆ, ಸೊ ಇದರ pH ವ್ಯಾಲ್ಯೂ ಯಾವಾಗಲೂ ಕೂಡ ಬಿಲೋ 5.6 ಇರುತ್ತೆ. ಓಕೆ, ಸೊ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. The next question, the breakdown of pyruvate to give carbon dioxide, water and energy takes place in ಅಂತ ಕೊಟ್ಟಿದ್ದಾರೆ. ನೋಡಿ, ಇದು ಯಾವುದಕ್ಕೆ ಎಕ್ಸಾಂಪಲ್ ಅನ್ನೋದು ಫಸ್ಟ್ ನೀವು ತಿಳ್ಕೊಳ್ಬೇಕು. ನೋಡಿ, ಬ್ರೇಕ್ ಡೌನ್ ಆಫ್ ಪೈರುವೇಟ್ ನಾನು ನಿಮಗೆ ಲೈವ್ ಪ್ರೋಸೆಸ್ ಲೆಸನ್ ಅಲ್ಲಿ ಹೇಳಿದ್ದೀನಿ. ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತಿಳ್ಕೊಳ್ಬೇಕು. ವಾಟ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಇನ್ ಲ್ಯಾಕ್ ಆಫ್ ಆಕ್ಸಿಜನ್ ಏನಾಗುತ್ತೆ ಅಂತ ಹೇಳಿದ್ದೀನಿ. ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮೈಟೋಕಾಂಡ್ರಿಯಾದಲ್ಲಿ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆಗೋದು ಈಸ್ಟ್ ಅಲ್ಲಿ, ಲ್ಯಾಕ್ ಆಫ್ ಆಕ್ಸಿಜನ್ ನಮ್ಮ ಮಸಲ್ ಸೆಲ್ಸ್ ನಲ್ಲಿ ಆಗುತ್ತೆ. ಓಕೆ, ಸೊ ನೀವಿಲ್ಲಿ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಈ ಕೊಟ್ಟಿರುವಂತ ಕ್ವೆಶನ್ ಬ್ರೇಕ್ ಡೌನ್ ಆಫ್ ಪೈರುವೇಟ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ ಎಲ್ಲ ಆಗುತ್ತೆ ಅಂತ ನೀವು ತಿಳ್ಕೊಳ್ಬೇಕು. ಸಿ ಮೈಟೋಕಾಂಡ್ರಿಯಾನಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಸೊ ಈಸ್ಟ್ ಅಲ್ಲಿ ಏನಾಗುತ್ತೆ, ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ ರಿಲೀಸ್ ಆಗುತ್ತೆ. ಅಂಡ್ ಲ್ಯಾಕ್ ಆಫ್ ಆಕ್ಸಿಜನ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾನಲ್ಲಿ ಇದೆಲ್ಲ ಪ್ರಾಡಕ್ಟ್ಸ್ ಕೂಡ ರಿಲೀಸ್ ಆಗುತ್ತೆ. ಸೊ ನೆಕ್ಸ್ಟ್, ರೆಸ್ಪಾನ್ಸ್ ಟು ದ ಪ್ಲಾಂಟ್ ಟು ದ ಡೈರೆಕ್ಷನ್ ಆಫ್ ಲೈಟ್ ಅಂತ ಕೇಳಿದ್ದಾರೆ. ನೋಡಿ, ನೀವು ಲೈಟ್ ಅಂತ ಬಂದಾಗ, ಟ್ರೋಪಿಕ್ ಮೂಮೆಂಟ್ಸ್ ಅಲ್ಲಿ ಲೈಟ್ ಅಂತ ಬಂದಾಗ, ಇಟ್ ಈಸ್ ಡೆಫಿನೆಟ್ಲಿ phototropism. ಸೊ ಬಿಕಾಸ್ ಪ್ಲಾಂಟ್ಸ್ ರೆಸ್ಪಾನ್ಸ್ ಟುವರ್ಡ್ಸ್ ದ ಲೈಟ್, ಪ್ಲಾಂಟ್ಸ್ ಏನಾಗ್ತಾ ಇದೆ, ಲೈಟ್ನ ಕಡೆಗೆ ರೆಸ್ಪಾಂಡ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಫೋಟೋಟ್ರೋಪಿಸಮ್. ಓಕೆ,
ಸೊ ದಿಸ್ ಇಸ್ ಆಲ್ ಅಬೌಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ನೆಕ್ಸ್ಟ್ 1 ಮಾರ್ಕ್ ಕ್ವೆಶನ್ಸ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ರೈಟ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ನಾವು ನೋಡೋದಾದ್ರೆ, ಸಿ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಇಟ್ ಡಿಪೆಂಡ್ಸ್ ಆನ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಏನೆಲ್ಲ ಫ್ಯಾಕ್ಟರ್ಸ್? ಫಸ್ಟ್, it depends on the temperature of the conductor. Second, the cross sectional area of conductor. Next, length of the conductor ಮೇಲೆ ಇದು ಡಿಪೆಂಡ್ ಆಗುತ್ತೆ. and the nature of material of the conductor. ಸೊ ಇಲ್ಲಿ 1 ಮಾರ್ಕ್ ಗೆ ಕೇಳಿರೋದ್ರಿಂದ ನೀವು ಯಾವುದಾದ್ರೂ 2 ಪಾಯಿಂಟ್ ಅನ್ನ ಬರಿಬಹುದು. ಓಕೆ, ಸೊ ಯು ವಿಲ್ ಗೆಟ್ 1 ಮಾರ್ಕ್. ಸೊ ರೈಟ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಡಿಪೆಂಡ್ ಆನ್ ಅಂತ ಕೇಳಿದ್ದಾರೆ. ಈ 4 ಫ್ಯಾಕ್ಟರ್ಸ್ ಅಲ್ಲಿ ಯಾವುದಾದ್ರೂ 2 ಫ್ಯಾಕ್ಟರ್ಸ್ ಅನ್ನ ನೀವು ಬರಿಬೇಕಾಗುತ್ತೆ. So the next question, which among the iron and mercury is the best conductor ಅಂತ ಕೇಳಿದ್ದಾರೆ. ಸೊ ನಿಮಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನಾನು ಸ್ಕೋರಿಂಗ್ ಪ್ಯಾಕೇಜ್ ಅಪ್ಲೋಡ್ ಮಾಡಿದಾಗ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಹೇಳಿದ್ದೀನಿ. ಸಿ, ಐರನ್ ಅಂಡ್ ಮರ್ಕ್ಯೂರಿ ಬೋತ್ ಆರ್ ಮೆಟಲ್, ಓಕೆ, ಬಟ್ ಐರನ್ ಈಸ್ ದ ಬೆಸ್ಟ್ ಅಂಡ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, ಮರ್ಕ್ಯೂರಿ ಏನಾಗುತ್ತೆ, ಇಟ್ ಇಸ್ ನಾಟ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ and it is liquid at room temperature. ನಿಮಗೆ ಗೊತ್ತಿದೆ ಅನ್ಕೋತೀನಿ. So if you check the answer, you will come to know. See, iron is the better conductor of electricity than mercury. ಯಾಕೆಂದ್ರೆ because the resistivity of mercury is more than the resistivity of iron. ಏನಂದ್ರೆ iron resistivity ಹೆಚ್ಚಾಗಿದೆ compared to mercury, and it is a good conductor of heat and it is also good conductor of electricity. ಸೊ ಮೂವಿಂಗ್ ಟು ನೆಕ್ಸ್ಟ್ 1 ಮಾರ್ಕ್ ಕ್ವೆಶನ್, ಪ್ರೇರಣಾ ಎಕ್ಸಾಮ್ ಅಲ್ಲಿ ಕೇಳಿರುವಂಥದ್ದು, ವಾಟ್ ಈಸ್ ರ್ಯಾನ್ಸಿಡಿಟಿ ಅಂತ ಕೇಳಿದ್ದಾರೆ. ಸಿ, ರ್ಯಾನ್ಸಿಡಿಟಿ ಅಂದ್ರೆ ಏನು? ಫುಡ್ ಸ್ಪಾಯ್ಲ್ ಆಗೋದು. ಓಕೆ, ಸೊ ವೆನ್ ದ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಆಕ್ಸಿಡೈಸ್, ಆನ್ಸರ್ ನೋಡ್ಬೋದು ನೀವು. ವೆನ್ ದ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಆರ್ ಆಕ್ಸಿಡೈಸ್ಡ್, ದ ಸ್ಮೆಲ್ ಅಂಡ್ ಟೇಸ್ಟ್ ಚೇಂಜ್ ಅಂಡ್ ದ ಪ್ರಾಡಕ್ಟ್ಸ್ ಬಿಕಮ್ ರ್ಯಾನ್ಸಿಡ್. ಏನಾಗುತ್ತೆ? ಫುಡ್ನಲ್ಲಿ ಫಾರ್ ಎಕ್ಸಾಂಪಲ್ ಚಿಪ್ಸ್ ಪ್ಯಾಕೆಟ್ಸ್ ನಿಮಗೆ ಗೊತ್ತಿದೆ, ಇದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ಅದರಲ್ಲಿರುವಂಥ ಫ್ಯಾಟ್ ಮತ್ತು ಆಯಿಲ್ಸ್ ಏನಾಗುತ್ತೆ, ಓಪನ್ ಆಗಿಟ್ಟಾಗ ಆಕ್ಸಿಡೈಸ್ ಆಗುತ್ತೆ, ಅದರ ಸ್ಮೆಲ್ ಆ್ಯಂಡ್ ಟೇಸ್ಟ್ ಚೇಂಜ್ ಆಗುತ್ತೆ. ದಟ್ ಈಸ್ ವೈ ವಿ ವಿಲ್ ಕಾಲ್ ಇಟ್ ಆಸ್ ರ್ಯಾನ್ಸಿಡ್. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ದೇ ಫ್ಲಶ್ ದ ನೈಟ್ರೋಜನ್ ಗ್ಯಾಸ್. ನೈಟ್ರೋಜನ್ ಗ್ಯಾಸ್ನ ಚಿಪ್ಸ್ ಪ್ಯಾಕೆಟ್ಸ್ನಲ್ಲಿ ಫ್ಲಶ್ ಮಾಡ್ತಾರೆ ಟು ಅವಾಯ್ಡ್ ದ ರ್ಯಾನ್ಸಿಡಿಟಿ. ಸೊ ಇದು ಕೂಡ 1 ಮಾರ್ಕ್ಗೆ ಕೇಳಿರುವಂಥ ಕ್ವೆಶನ್, ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ, ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸೆರೆಬೆಲ್ಲಮ್ ಅಂತ ಕೇಳಿದ್ದಾರೆ. ಸಿ, ಸೆರೆಬೆಲ್ಲಮ್ ಅನ್ನೋ ಫಂಕ್ಷನ್ ಏನು? ಸೆರೆಬೆಲ್ಲಮ್ ಎಲ್ಲಿರುತ್ತೆ? ಇದು ಫಸ್ಟ್ ಆಫ್ ಆಲ್ ಹೈಂಡ್ ಬ್ರೈನ್ ಅಲ್ಲಿ ಇರುತ್ತೆ. ಸಿ, ಸೆರೆಬೆಲ್ಲಮ್ ಈಸ್ ಲೊಕೇಟೆಡ್ ಇನ್ ದ ಬ್ಯಾಕ್ ಆಫ್ ಯೋರ್ ಬ್ರೈನ್. ಅಂದ್ರೆ ಇದು ಎಲ್ಲಿರುತ್ತೆ? ಹೈಂಡ್ ಬ್ರೈನ್ ಅಲ್ಲಿ ಇರುತ್ತೆ. ಓಕೆ, ವಾಟ್ ಇಸ್ ದ ಫಂಕ್ಷನ್? ಇಟ್ ಹೆಲ್ಪ್ಸ್ ವಿತ್ ದ ಕೋಆರ್ಡಿನೇಷನ್ ಅಂಡ್ ಮೂವ್ಮೆಂಟ್ ವಿಚ್ ಇಸ್ ರಿಲೇಟೆಡ್ ಟು ಮೋಟಾರ್ ಸ್ಕಿಲ್ಸ್. ಅಂದ್ರೆ ನೀವು ಮಾಡುವಂತ ಒಂದು ಮೂವ್ಮೆಂಟ್ಸ್ ನ ಇದು ಏನ್ ಮಾಡುತ್ತೆ? ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ನೀವು ಎಕ್ಸಾಮ್ ಅಲ್ಲಿ ಬರಿಬೇಕಾಗಿರೋಂಥದ್ದು ಫಂಕ್ಷನ್ಸ್ ಕೇಳಿದಾಗ ಇಷ್ಟೇ ಬರೀರಿ. ಸಿ, ಇಟ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಪೋಸ್ಚರ್, ಬ್ಯಾಲೆನ್ಸ್ ಆ್ಯಂಡ್ ಈಕ್ವಿಲಿಬ್ರಿಯಮ್. ಸೊ ಇದೆರಡು ಬರೆದ್ರೂ ಕೂಡ ನಿಮಗೆ 1 ಮಾರ್ಕ್ ಸಿಗುತ್ತೆ. ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಪೋಸ್ಚರ್ ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಆಫ್ ಅವರ್ ಬಾಡಿ. ಸೆರೆಬೆಲ್ಲಮ್ ಅನ್ನೋದು ಹೈಂಡ್ ಬ್ರೈನ್ ಅಲ್ಲಿ ಇರುತ್ತೆ. ಸೊ ಇಟ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಪೋಸ್ಚರ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಅವರ್ ಬಾಡಿ ಅಂತ ನೀವು ಬರಿಬೇಕು. ಸೊ ದ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್ ಅಂತ ಕೇಳಿದ್ದಾರೆ. ಸರ್, ಡಬಲ್ ಸರ್ಕ್ಯುಲೇಷನ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಕ್ಯಾನ್ ಚೆಕ್ ದ ಲೈಫ್ ಪ್ರಾಸೆಸ್ ಲೆಸನ್. ಸೊ ಹ್ಯೂಮನ್ ಬೀಯಿಂಗ್ಸ್ ನಲ್ಲಿ ಏನಾಗುತ್ತೆ, ಹಾರ್ಟ್ ಅಲ್ಲಿ ಏನಾಗುತ್ತೆ, ಬ್ಲಡ್ ಎಂಟರ್ಸ್ ಟು ದ ಹಾರ್ಟ್ 2 times. ಒನ್ಸ್ ದ ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್, ಒನ್ಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟರ್. ಸೊ ಏನಾಗುತ್ತೆ, 2 times ಎಂಟರ್ ಆಗುತ್ತೆ ಬ್ಲಡ್ ಹಾರ್ಟ್ಗೆ 1 cycle ಅಲ್ಲಿ. ಓಕೆ, ಸೊ 1 cycle ಅಲ್ಲಿ ಏನಾಗುತ್ತೆ, ಒಂದ್ಸತಿ ಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ ಆಗುತ್ತೆ, ಇನ್ನೊಂದ್ಸತಿ ಡಿಆಕ್ಸಿಜನೇಟೆಡ್ ಬ್ಲಡ್ ಎಂಟರ್ ಆಗುತ್ತೆ. So that is why we will call it as double circulation. So in human beings, the blood goes through the heart twice during what? Each cycle. Okay. So this is how we can write the definition for double circulation. Ishte baradru 1 mark kodtare nimge. Okay. Let us check the next question. 2 marks question. Prerana exam alli kelantaddu. So state Ohm's law with a circuit diagram and formula anta kelidare. ಸೊ ಲಾ ಬರೆಯೋಕ್ಕೆ 1 ಮಾರ್ಕ್ ಇರುತ್ತೆ, ಸರ್ಕ್ಯೂಟ್ ಡಯಾಗ್ರಾಮ್ಗೆ 1/2 ಮಾರ್ಕ್ ಇರುತ್ತೆ, ಫಾರ್ಮುಲಾಗೆ 1/2 ಮಾರ್ಕ್, ಟೋಟಲಿ 2 ಮಾರ್ಕ್ ಇರುತ್ತೆ. ಸೊ ಓಮ್ಸ್ ಲಾ ಏನು ಹೇಳುತ್ತೆ? ಓಮ್ಸ್ ಲಾ ಸ್ಟೇಟ್ಸ್ ದಟ್ ಅಂಡರ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ಇಟ್ ಅಂತ ಹೇಳುತ್ತೆ. ಓಮ್ಸ್ ಲಾ, ಜೌಲ್ಸ್ ಲಾ ನೀವು ತಿಳ್ಕೊಳ್ಳೇಬೇಕು, ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ಈ ಎಕ್ಸಾಮಲ್ಲಿ ಇದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ನೀವು ಗಮನ ಇಟ್ಟು ಇದನ್ನು ತಿಳ್ಕೊಳ್ಳಿ. ಸೊ ಏನು ಹೇಳುತ್ತೆ ಅಂತ ನಿಮಗೆ ಗೊತ್ತಾಯಿತು. ನೆಕ್ಸ್ಟ್,
ಸರ್ಕ್ಯೂಟ್ ಡಯಾಗ್ರಾಮ್ನ ಬರೆದಾಗ ಆ್ಯಂಡ್ ಫಾರ್ಮುಲಾನ ಬರೆದಾಗ ನೋಡಿ ಈ ರೀತಿ ನಿಮಗೆ ಫಾರ್ಮುಲಾ ಇರುತ್ತೆ. ಫಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ ನೀವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸರ್ಕ್ಯೂಟ್ ಡಯಾಗ್ರಾಮ್, ಸೊ ಇದು ಓಮ್ಸ್ ಲಾನ ರೆಪ್ರೆಸೆಂಟ್ ಮಾಡುವಂಥ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಲಾ ಏನು ಹೇಳುತ್ತೆ? ಸೊ ಫಾರ್ಮುಲಾ ಏನು? ಫಾರ್ಮುಲಾ ಈಸ್ ವಿ ಇಸ್ ಈಕ್ವಲ್ಸ್ ಟು ಐ ಆರ್. ಸೊ ವಿ ಅಂದರೆ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್, ಆರ್ ಅಂದರೆ ರೆಸಿಸ್ಟೆನ್ಸ್, ಐ ಅಂದರೆ ಕರೆಂಟ್. ಸೊ ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಎಕ್ಸಾಮಲ್ಲೂ ಕೂಡ ಫ್ರೀಕ್ವೆಂಟ್ ಆಗಿ ಕೇಳ್ತಿರ್ತಾರೆ. ಸೊ ನೀವು ತಿಳ್ಕೊಳ್ಬೇಕು ಲಾ ಏನು, ಅದರ ಫಾರ್ಮುಲಾ ಏನು, ಆ್ಯಂಡ್ ಸರ್ಕ್ಯೂಟ್ ಡಯಾಗ್ರಾಮ್ ಕೂಡ ನೀವು ತಿಳ್ಕೊಳ್ಬೇಕು. ಸೊ ಲೆಟ್ ಅಸ್ ನಾವು ಚೆಕ್ ದ 2 ಮಾರ್ಕ್ಸ್ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ 4th ಕ್ವೆಶನ್, ಹೌ ಕ್ಯಾನ್ 3 resistors of resistance 2 ohm, 3 ohm and 6 ohm be connected to give a total resistance of 4 ohm and 1 ohm ಅಂತ ಕೇಳಿದ್ದಾರೆ. ಸೊ ಇಲ್ಲಿ 3 ರೆಸಿಸ್ಟರ್ಸ್ನ ಕೊಟ್ಟಿದ್ದಾರೆ. ಸೊ ಒಂದು ನೋಡಿ ರೆಸಿಸ್ಟರ್ R1 ಅಂತ ತಿಳ್ಕೊಳ್ಳೋಣ. ಸೊ ಇನ್ನೊಂದು ರೆಸಿಸ್ಟರ್ R2 ಆಗಿರುತ್ತೆ. ಸೊ ಇನ್ನೊಂದು ರೆಸಿಸ್ಟರ್ ಏನಾಗಿದೆ? R3 ಆಗಿದೆ. ಸೊ ದೇ ಹ್ಯಾವ್ ಗಿವನ್ ಟೋಟಲಿ 3 ರೆಸಿಸ್ಟರ್ಸ್. ಸೊ ಒನ್ ರೆಸಿಸ್ಟರ್ ಈಸ್ 2 ohm, another resistor is 3 ohm and another resistor is 6 ohm. ಸೊ ಈ ರೆಸಿಸ್ಟರ್ನ ಯಾವ ರೀತಿ ಕನೆಕ್ಟ್ ಮಾಡಿದ್ರೆ ವಿ ಗೆಟ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ 4 ohm ಆ್ಯಂಡ್ 1 ohm ಅಂತ ಕೇಳಿದ್ದಾರೆ. ಸಿ ದರ್ ಆರ್ ಸೋ ಮೆನಿ ಪಾಸಿಬಿಲಿಟೀಸ್. ನಾನೀಗ ಪಾಸಿಬಿಲಿಟೀಸ್ನ ಹೇಳ್ತಾ ಬರ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಪಾಸಿಬಿಲಿಟೀಸ್, ಈ 3 ರೆಸಿಸ್ಟರ್ನು ಕೂಡ ನಾವು ಸೀರೀಸಲ್ಲಿ ನೋಡಿ ಈ ರೀತಿ ಕನೆಕ್ಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಒನ್ ವೇ ಆಫ್ ಕನೆಕ್ಟಿಂಗ್. ಸೊ R1, R2 ಆ್ಯಂಡ್ ಆಲ್ಸೋ R3. ಸೊ R1 ಏನಾಗಿದೆ? ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀನಿ 3 ರೆಸಿಸ್ಟರ್ಸ್ನ. ಸೊ ಇಟ್ ಈಸ್ 2 ohm ಪ್ಲಸ್ 3 ohm ಪ್ಲಸ್ 6 ohm ಆಗುತ್ತೆ. ಸೊ 2 ohm ಪ್ಲಸ್ 3 ohm ಪ್ಲಸ್ 6 ohm, 2 ಪ್ಲಸ್ 3 5, 5 ಪ್ಲಸ್ 6 ಏನಾಯಿತು? 11 ohm ಆಗಿದೆ. ಸೊ ನಮ್ಗೆ ಏನು ಬರಬೇಕು? ವಿ ಶುಡ್ ಗೆಟ್ ಐದರ್ 4 ಆರ್ ವಿ ಶುಡ್ ಗೆಟ್ ಐದರ್ 1. ಸೊ ನಮಗೆ 11 ಬಂದಿದೆ. ಸೊ ನಾವು ಇದನ್ನು ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಅನದರ್ ವೇ ಆಫ್ ಕನೆಕ್ಟಿಂಗ್ ದ ರೆಸಿಸ್ಟರ್ ಸೆಕೆಂಡ್. ಸೊ ಈ 3 ರೆಸಿಸ್ಟರ್ಸ್ನ ನಾವು ಪ್ಯಾರಲಲ್ ಆಗಿ ಈ ರೀತಿ ಕನೆಕ್ಟ್ ಮಾಡ್ಬೋದು. ನೋಡಿ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದೀನಿ. ಸೊ ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ R1, ದಿಸ್ ಆಸ್ R2 ಆ್ಯಂಡ್ ದಿಸ್ ಆಸ್ R3. ಸೊ ಏನಾಗುತ್ತೆ? R1, R2, R3. ಈಗ ರೆಸಿಪ್ರೋಕಲ್ ತಗೊಳ್ಬೇಕು. ಸೊ ಇಟ್ ಈಸ್ 1/R1 ಪ್ಲಸ್ 1/R2 ಪ್ಲಸ್ 1/R3 ಆಗುತ್ತೆ. ಸೊ ಏನಾಗುತ್ತೆ? 1/R1 ಅಂದರೆ ಇಟ್ ಈಸ್ 1/2 ಪ್ಲಸ್ 1/3 ಪ್ಲಸ್ 1/6 ಆಗುತ್ತೆ. ಸೊ ಇದಕ್ಕೆ ನಾವು ಎಲ್ ಸಿ ಎಮ್ ಮಾಡಿದಾಗ ನಮಗೆ ಟೋಟಲ್ ಎಲ್ ಸಿ ಎಮ್ 2, 3, 6ಗೆ ಎಲ್ ಸಿ ಎಮ್ ನಮಗೆ 6 ಸಿಗುತ್ತೆ. ಓಕೆ, ಸೊ ಮೇಲೆ ಏನಾಗುತ್ತೆ? 2 ನಿಮಗೆ ಎಲ್ ಸಿ ಎಮ್ ಮಾಡೋದು ಗೊತ್ತಿದೆ ಅನ್ಕೋತೀನಿ. ಸೊ 2 ಏನಾಗುತ್ತೆ? 2 3s are 6 ಆ್ಯಂಡ್ ದೆನ್ 3 2s are 6 ಆ್ಯಂಡ್ 6 1s are 6. ಸೊ 3 ಪ್ಲಸ್ 2 ಪ್ಲಸ್ 1 ಆಗುತ್ತೆ. ಸೊ 3 ಪ್ಲಸ್ 2 ಪ್ಲಸ್ 1 ಈಸ್ ಅಗೇನ್ 6. ಸೊ 6/6 ಆಯಿತು. ಸೊ 6 1s are 6 1s are. ಸೊ ಆನ್ಸರ್ ಏನು ಸಿಕ್ತು ನಮಗೆ? 1 ohm ಆಗುತ್ತೆ. ಇಫ್ ವಿ ಕನೆಕ್ಟ್ ದ ರೆಸಿಸ್ಟರ್ಸ್ ಇನ್ ದ ಪ್ಯಾರಲಲ್ ವಿ ಗೆಟ್ 1 ohm. ಸೊ ದಿಸ್ ಇಸ್ ಅ ಒನ್ ವೇ. ಸೊ ಈ ರೀತಿ ನಾವು ಕನೆಕ್ಟ್ ಮಾಡ್ಬೋದು ಎಲ್ಲ ರೆಸಿಸ್ಟರ್ಸ್ನು ಕೂಡ ಪ್ಯಾರಲಲ್ ಆಗಿ. ಸೊ ಅನದರ್ ವೇ ಆಫ್ ಕನೆಕ್ಟಿಂಗ್. ಸೊ ನೆಕ್ಸ್ಟ್ ನೋಡಿ, ನಾವು ಒಂದು ರೆಸಿಸ್ಟರ್ನ ಈಗ ನಾವು ಸೀರೀಸಲ್ಲಿ ಇಟ್ಕೊಳ್ಳೋಣ. ಲೆಟ್ ಅಸ್ ಕನೆಕ್ಟರ್ ಅನದರ್ 2 ರೆಸಿಸ್ಟರ್ಸ್ ಇನ್ ದ ಪ್ಯಾರಲಲ್. ಸೊ ಅನದರ್ 2 ರೆಸಿಸ್ಟರ್ಸ್ನ ಪ್ಯಾರಲಲ್ಲಿ ಇಟ್ಕೊಂಡು ಟ್ರೈ ಮಾಡೋಣ. ಸೊ ಈಗ ಲೆಟ್ ಅಸ್ ಟೇಕ್ ದಿಸ್ ಆಸ್ R1, ದಿಸ್ ಆಸ್ R2 ಆ್ಯಂಡ್ ದಿಸ್ ಆಸ್ R3. ಸೊ ಈಗ ಏನಾಗುತ್ತೆ? R1. ಸೊ R1 ಈಸ್, ಲೆಟ್ ಅಸ್ ಕೀಪ್ ಇಟ್ ಆಸ್ R1 ಓನ್ಲಿ. ಸೊ R2/R3 ಅಂದರೆ ಇದು ಪ್ಯಾರಲಲ್ ಆಗಿದೆ. ಸೊ ವಿ ಹ್ಯಾವ್ ಟು ಟೇಕ್ ರೆಸಿಪ್ರೋಕಲ್. 1/R2 ಪ್ಲಸ್ 1/R3. ಸೊ ಏನಾಗಿದೆ? ಸೀರೀಸಲ್ಲಿರೋದನ್ನ R1 ಹಾಗೆ ಇಟ್ಕೊಂಡಿದ್ದೀವಿ. ಪ್ಯಾರಲಲ್ ಆಗಿರುವ ರೆಸಿಸ್ಟರ್ಸ್ನ ವಿ ಹ್ಯಾವ್ ಟೇಕನ್ 1/R2 ಪ್ಲಸ್ 1/R3. ಸೊ R1 ಎಷ್ಟು? R1 ಈಸ್ 2 ohm. ಓಕೆ, ಪ್ಲಸ್ 1/R2 ಅಂದರೆ 1/3 ಪ್ಲಸ್ 1/6 ಆಗಿದೆ. ಓಕೆ, ಸೊ ಈ 2ನ ಹಾಗೆ ಇಟ್ಕೊಳ್ತಿದ್ದೀನಿ. ಮತ್ತೆ ನೋಡಿ 2 ohm ಪ್ಲಸ್ 1/3 ಪ್ಲಸ್ 1/6ನ ಎಲ್ ಸಿ ಎಮ್ ಮಾಡಿದಾಗ ವಿ ಗೆಟ್ 6. ಸೊ 3 2s are 6, 6 1s are 6. ಓಕೆ, ಸೊ ಮತ್ತೆ 2 ohmನ ಹಾಗೆ ಉಳಿಸ್ಕೊಂಡು, ಸೊ 2 ಪ್ಲಸ್ 1 ಏನಾಯಿತು? ಇಲ್ಲಿ 3 ಆಯಿತು. ಸೊ 3 ಆ್ಯಂಡ್ 6 ಇದೆ. 3 ಆದರೆ ಏನಾಗುತ್ತೆ ಇದು? ಸೊ 3 1s are 3 2s ಆಯಿತು.
ಸೊ 1/2ನ ರೆಸಿಪ್ರೋಕಲ್ ಮಾಡ್ಕೊಂಡಾಗ ಮತ್ತೆ ಏನಾಗುತ್ತೆ 2ನೇ ಆಗುತ್ತೆ. ಸೊ 2 ಓಮ್ ಪ್ಲಸ್ 2 ಓಮ್ ಏನಾಯ್ತು ಈಗ 4 ಓಮ್ ನಮಗೆ ಸಿಕ್ತು. ಸೊ ದಿಸ್ ಇಸ್ ದ ಅನದರ್ ವೇ ಆಫ್ connecting the 3 resistors. So one way we have connected all the 3 resistors parallelly. So we got 1 ohm as the answer. So now we have arranged the one resistor in series and other resistors in parallel. So we got 4 ohm. So this is how we can solve this sum. So ಇದರಿಂದ ನಿಮಗೆ 2 marks ಸಿಗುತ್ತೆ. So answer ಕೂಡ ನೀವು ನೋಡಬಹುದು. So ಒಂದನ್ನ ಏನು ಮಾಡಿದ್ವಿ, we have connected in the parallel and one we have connected in series, another 2 in the parallel. So we got 4 ohm and also the 1 ohm. Okay, next question ನೋಡಿ 2 marks ಗೆ ಕೊಟ್ಟಿದ್ದಾರೆ. Draw a neat labeled diagram of zinc granules with the dilute sulfuric acid testing the hydrogen gas by burning and labeling it. So ಇದು ಕಂಪಲ್ಸರಿ ಕ್ವೆಶ್ಚನ್, ಪ್ರತಿ ಎಕ್ಸಾಮ್ ಅಲ್ಲೂ ಕೇಳ್ತಾರೆ. ಸೊ ಈ ಡಯಾಗ್ರಾಮ್ ನ ಬರೆದು ನೀವು ಎಲ್ಲಾ ಪಾರ್ಟ್ಸ್ ಅನ್ನು ಕೂಡ ಲೇಬಲ್ ಮಾಡೋಕೆ ಕೇಳಿದ್ದಾರೆ ಫಾರ್ 2 marks. ಸೊ ಈ ಡಯಾಗ್ರಾಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ, ಇದು ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ 2 marks ಗೆ ಕೇಳಿರುವಂತ ಕ್ವೆಶ್ಚನ್, ವಾಟ್ ಈಸ್ ಆಕ್ಸಿಡೇಷನ್ ಅಂಡ್ ವಾಟ್ ಈಸ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಸೊ ಆಕ್ಸಿಡೇಷನ್ ಅಂದ್ರೆ ಏನು? ವೆರಿ ಸಿಂಪಲ್, ಅಡಿಷನ್ ಆಫ್ ಆಕ್ಸಿಜನ್ ಪ್ಲಸ್ ಬರಿತೀನಿ, ಅಡಿಷನ್ ಆಫ್ ಆಕ್ಸಿಜನ್ ಅಂಡ್ ರಿಮೂವಲ್ ಆಫ್ ಹೈಡ್ರೋಜನ್ ನಾವೇನು ಹೇಳ್ತೀವಿ, ಆಕ್ಸಿಡೇಷನ್ ಅಂತ ಹೇಳ್ತೀವಿ. ಸೊ ಇದನ್ನ ಉಲ್ಟಾ ಬರೆದ್ರೆ ಅದೇ ರಿಡಕ್ಷನ್. Addition of hydrogen and removal of oxygen, we will call it as reduction. Okay, ನಿಮಗೆ ಇದನ್ನ ನಾನು chemical reactions and equations lesson ಅಲ್ಲಿ ಹೇಳ್ಕೊಟ್ಟಿದ್ದೀನಿ. Let us check the answer. See, addition of oxygen and removal of hydrogen is called as oxidation. Addition of hydrogen and removal of oxygen, we will call it as reduction. Very very important and very easy answer. So ಇದಕ್ಕೆ ನಿಮಗೆ 2 marks ಸಿಗುತ್ತೆ. Next question, write the difference between aerobic and anaerobic respiration ಅಂತ ಕೇಳಿದ್ದಾರೆ. See, aerobic respiration ಅಂದ್ರೆ the respiration which takes place in the presence of oxygen. Anaerobic ಅಂದ್ರೆ respiration which takes place in the absence of oxygen. Okay, important ಆಗಿ ನೀವು ತಿಳ್ಕೊಳ್ಬೇಕು, absence of oxygen ಅಲ್ಲಿ ಆಗುತ್ತೆ. Aerobic respiration ಎಲ್ಲ ಆಗುತ್ತೆ, it takes place in the mitochondria. I will write in the short form. And aerobic respiration ಆಗಬೇಕಾದ್ರೆ the products released are carbon dioxide, water and also energy. Carbon dioxide, water and energy ಇದಿಷ್ಟು ಕೂಡ aerobic respiration ಆಗಬೇಕಾದ್ರೆ ಆಗುತ್ತೆ. Anaerobic respiration takes place in the yeast. It takes place in the case of yeast cells ಅಲ್ಲಿ ಆಗುತ್ತೆ. ಸೊ ಇಲ್ಲಿ ರಿಲೀಸ್ ಆಗುವಂಥದ್ದು ethanol. It releases ethanol and carbon dioxide and also energy. ಸೊ ಇದಿಷ್ಟು ಕೂಡ ಅನೇರೋಬಿಕ್ ರೆಸ್ಪಿರೇಷನ್ ಅಲ್ಲಿ ರಿಲೀಸ್ ಆಗುವಂಥ ಪ್ರಾಡಕ್ಟ್ಸ್. ತುಂಬ ಇಂಪಾರ್ಟೆಂಟ್, ನಾನು ನಿಮಗೆ ಹೇಳ್ತಾನೆ ಬಂದಿದ್ದೀನಿ. ಸೊ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇಂಟು ಪೈರುವೇಟ್ ಅಲ್ಲಿ ಆಗುವಂಥ 3 ಏರೋಬಿಕ್ ರೆಸ್ಪಿರೇಷನ್, ಅನೇರೋಬಿಕ್ ರೆಸ್ಪಿರೇಷನ್ ಅಂಡ್ ರೆಸ್ಪಿರೇಷನ್ ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ 3 ಕೂಡ ಇಂಪಾರ್ಟೆಂಟ್. ಸೊ ಇದೇ ಕ್ವಶನ್ ಪೇಪರ್ ಅಲ್ಲಿ 2 times ಕೇಳಿದರೆ ಅಂದ್ರೆ ಈ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ನೌ ಲೆಟ್ ಅಸ್ ಚೆಕ್ ದ ಆನ್ಸರ್. ಸಿ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಆಕ್ಸಿಜನ್ ಈಸ್ ಪ್ರೆಸೆಂಟ್. Oxygen is present in the aerobic respiration. In anaerobic respiration, oxygen is absent and gases are exchanged in this form of respiration. Aerobic respiration ಆಗಬೇಕಾದ್ರೆ ಆಕ್ಸಿಜನ್ ಎಂಟರ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಕ್ಸಿಟ್ ಆಗುತ್ತೆ. ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ. Gases are not exchanged in this form of respiration, where in the anaerobic, and it can be found in the cytoplasm of mitochondria. ನಾನು ನಿಮ್ಗೆ ಹೇಳಿದೆ ಏನಂದ್ರೆ ಏರೋಬಿಕ್ ರೆಸ್ಪಿರೇಷನ್ ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಇಟ್ ಕ್ಯಾನ್ ಬಿ ಫೌಂಡ್ ಓನ್ಲಿ ಇನ್ ದ ಸೈಟೋಪ್ಲಾಸಮ್. ಎಲ್ಲಿ? ಈಸ್ಟ್ ಅಲ್ಲಿ ಇದು ಆಗುತ್ತೆ. ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಈಸ್ಟ್. ಓಕೆ, ನಾನು ಆಗಲೇ ಹೇಳಿದಂಥ ಎಕ್ಸ್ಪ್ಲನೇಷನ್ ಕೂಡ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನನ್ನ ಲೈವ್ ಪ್ರಾಸೆಸ್ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಬ್ರೇಕ್ ಡೌನ್ ಇಂಟು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಇಟ್ ರಿಲೀಸಸ್ ದ ಎನರ್ಜಿ. ಅನ್ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ, ಗ್ಲೂಕೋಸ್ ಬ್ರೇಕ್ ಡೌನ್ ಟು ರಿಲೀಸ್ ethyl alcohol ಅಂದ್ರೆ ethanol, carbon dioxide and also the energy. So this is how you want to write the difference to get the 2 marks. ನಿಮಗೆ 2 marks ಸಿಗುತ್ತೆ. List any 3 animal hormones and mention their functions ಅಂತ ಹೇಳಿದ್ದಾರೆ. ನಾನು ನಿಮಗೆ ಹೇಳಿದ್ದೀನಿ ಪ್ಲಾಂಟ್ ಹಾರ್ಮೋನ್ಸ್ ಅಂಡ್ ಆಲ್ಸೋ ಅನಿಮಲ್ ಹಾರ್ಮೋನ್ಸ್ ತುಂಬಾ ಇಂಪಾರ್ಟೆಂಟ್, ತಿಳ್ಕೊಳ್ಳೇಬೇಕು ಫ್ರಮ್ ದ ಲೆಸನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸೊ ನಿಮಗೆ ಯಾವುದಾದ್ರೂ ಒಂದು ಹಾರ್ಮೋನನ್ನು ಕೇಳ್ತಾರೆ.
ಸೊ ನೀವು ಇಲ್ಲಿ ಯಾವುದಾದ್ರೂ ಪಿಕ್ ಮಾಡ್ಕೊಳ್ಬೋದು. ಥೈರಾಕ್ಸಿನ್ ಹಾರ್ಮೋನ್, ಎಡ್ರಿನಾಲಿನ್ ಹಾರ್ಮೋನ್, ಟೆಸ್ಟೋಸ್ಟಿರಾನ್, ಈಸ್ಟ್ರೋಜನ್, ಯಾವುದಾದ್ರೂ ಪಿಕ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಹಾರ್ಮೋನ್ ನೋಡಿ, ಥೈರಾಕ್ಸಿನ್ ಹಾರ್ಮೋನ್ ಒಂದು, ಎಡ್ರಿನಾಲಿನ್ ಹಾರ್ಮೋನ್, ಟೆಸ್ಟೋಸ್ಟಿರಾನ್. ಸೊ 3 ಹಾರ್ಮೋನ್ಸ್ನ ಬರಿಬೇಕು ಫಸ್ಟು, ಆ್ಯಂಡ್ ಅದರ ಫಂಕ್ಷನ್ಸ್ನ ಮೆನ್ಷನ್ ಮಾಡಬೇಕು. ಫಸ್ಟ್, ಥೈರಾಕ್ಸಿನ್ ಹಾರ್ಮೋನ್ ಹೆಲ್ಪ್ ಇನ್ ಮೆಟಬಾಲಿಸಮ್ ಆಫ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್. ಎಡ್ರಿನಾಲಿನ್ ಏನು ಮಾಡುತ್ತೆ? ಇಟ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ದ ಹಾರ್ಟ್ ರೇಟ್, ಇನ್ಕ್ರೀಸಿಂಗ್ ದ ಬ್ಲಡ್ ಪ್ರೆಷರ್. ಯಾವಾಗ ರಿಲೀಸ್ ಆಗುತ್ತೆ? ವೆನ್ ಯು ಆರ್ ಇನ್ ಡೇಂಜರ್ ಆ್ಯಂಡ್ ವೆನ್ ಯು ಫೀಲ್ ಫಿಯರ್, ಸ್ಕ್ಯಾರ್, ನಿಮಗೆ ಭಯ ಆದಾಗ ರಿಲೀಸ್ ಆಗುತ್ತೆ. ಟೆಸ್ಟೋಸ್ಟಿರಾನ್ ಏನಾಗುತ್ತೆ? ಸೊ ಪ್ಯುಬರ್ಟಿಗೆ ಎಂಟರ್ ಆದಾಗ ಮೇಲ್ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ರೇರಣಾ ಎಕ್ಸಾಮಿನೇಷನ್ ಕ್ವೆಶನ್ಸ್. ಸೊ 20 ಮಾರ್ಕ್ಸ್ಗೆ ಈ ಒಂದು ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಿದ್ರು. ಸೊ ಈ ಎಕ್ಸಾಮ್ನ ಮೇನ್ ಉದ್ದೇಶ ಏನು ಅಂದರೆ, ಫೈನಲ್ ಎಕ್ಸಾಮ್ನಲ್ಲಿ ಕೇಳುವಂಥ ಎಕ್ಸ್ಪೆಕ್ಟೆಡ್ ಕ್ವಶನ್ಸನ್ನು ಬಿಲೋ ಆವ್ರೇಜ್ ಸ್ಟೂಡೆಂಟ್ಸ್ಗೆ ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಈ ಕ್ವಶನ್ಸನ್ನು ಕಲಿಯೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಫೈನಲ್ ಎಕ್ಸಾಮ್ಗೆ 100 ಅಲ್ಲ 1000% ಹೆಲ್ಪ್ ಆಗುತ್ತೆ. ಓಕೆ, ಸೊ ಇನ್ನು ರಿಮೈನಿಂಗ್ ಪ್ರೇರಣಾ ಎಕ್ಸಾಮಿನೇಷನ್ ಕ್ವೆಶನ್ಸನ್ನು ಕೂಡ ಮುಂದಿನ ವಿಡಿಯೋಸ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಆಲ್ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಶೇರ್ ದ ವಿಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ಮತ್ತೊಂದು ಸೆಷನಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಜೊತೆ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸ್ಟಡಿ ವೆಲ್.